ಹಾಯ್ ಗಾಯ್ಸ್, ನಮಸ್ಕಾರ. ಭೀಮನ ಅಮಾವಾಸ್ಯೆ ಮಾಡುವುದು ಏಕೆ ಅಂತ ಮುಂದಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಅಂತ ಹೇಳಿದ್ವಿ. ಬನ್ನಿ ತಿಳ್ಕೊಳ್ಳೋಣ. ಭೀಮನ ಅಮಾವಾಸ್ಯೆ ನಾವು ಗಂಡನ ಆಯುಷ್ಯ ಮತ್ತು ಆರೋಗ್ಯ ಅಭಿವೃದ್ಧಿಗಾಗಿ ಮಾಡುವ ಒಂದು ಜ್ಯೋತಿ ಭೀಮೇಶ್ವರನ ವ್ರತವಾಗಿದೆ. ಈ ಭೀಮನ ಅಮಾವಾಸ್ಯೆಯ ದಿನ ನಾವು ಪೂಜೆ ಮಾಡುವುದು ಹೇಗೆ ಅಂತ ಹೇಳಿದ್ರೆ, ಒಂದು ದೇವರ ಮುಂದೆ ಒಂದು ತಟ್ಟೆ, ಬೆಳ್ಳಿದು, ಹಿತ್ತಾಳೆದು ಅಥವಾ ತಾಮ್ರದು, ಯಾವುದಾದ್ರೂ ಸ್ಟೀಲ್, ಯಾವುದಾದ್ರೂ ನಿಮ್ಮ ಮನೇಲಿ ಯಾವುದಿರುತ್ತೆ ಆ ತಟ್ಟೆನ ತಗೊಂಡು ಅದಕ್ಕೆ ಸ್ವಲ್ಪ ಅಕ್ಕಿಯನ್ನು ಹಾಕಿ ಅದ್ರ ಮೇಲೆ ಓಂ ಶ್ರೀ ಸ್ವಸ್ತಿಕ್ ಬರೆದು ಅದಕ್ಕೆ ಅರಿಶಿನ ಕುಂಕುಮ ಹಾಕಿ ನಂತರ ಆ ತಟ್ಟೆ ಅಕ್ಕಪಕ್ಕ 2 ದೀಪಗಳನ್ನು ಹಚ್ಚಿಡಬೇಕು. ನಂತರ ಜ್ಯೋತಿ ಭೀಮೇಶ್ವರನ ವ್ರತ ಮಾಡುವುದು ಯಾಕೆ ಅಂತೇಳಿದ್ರೆ ಗಂಡನ ಆಯುಷ್ಯಗಾಗಿ. ಹಾಗಾಗಿ ಶಿವ ಪಾರ್ವತಿಯನ್ನು ಬೇಡ್ಕೊಂಡು ನಾವು ಮಾಡುವ ವ್ರತವಾಗಿರೋದ್ರಿಂದ 2 ಕಂಬ ಇರುವ ದೀಪ, ನಂದಾ ದೀಪ ಅಂತ ಹೇಳ್ತಾರೆ, ಹಾಗೆ ಕಂಬ ಇರುವ ದೀಪಲೆ ಕಂಬ ಅಂತ ಹೇಳ್ತೀವಲ್ಲ, ಆ ಥರ ಕಂಬ ಇರುವ ದೀಪವನ್ನು ಹಚ್ಚಿ ಅಕ್ಕಿಯ ಮೇಲೆ ಇಡಬೇಕು. ನೀವು 2 ಅಕ್ಕಪಕ್ಕ ತಟ್ಟೆ ಅಕ್ಕಪಕ್ಕ ದೀಪ ಇಟ್ಟಿರೋದು ಅಲ್ಲದೆ 2 ಜೋಡಿ ದೀಪವನ್ನು ನಾವು ಶಿವ ಪಾರ್ವತಿ ಅಂತ ಕನ್ಸಿಡರ್ ಮಾಡಿ ಆ ಅಕ್ಕಿ ಹಾಕಿರ್ತೀವಲ್ಲ ತಟ್ಟೆ ಮೇಲೆ, ಅದರ ಮೇಲೆ ನಾವು 2 ಜೋಡಿ ದೀಪವನ್ನು ಇಟ್ಟು ಅದಕ್ಕೆ ಅರಿಶಿನ ಕುಂಕುಮ ಇಟ್ಟು ಗೆಜ್ಜೆ ವಸ್ತ್ರ ಹಾಕಿ ನಂತರ ಹೂ ಹಾಕಿ ಮತ್ತು ಅದಕ್ಕೆ ಮೊದಲು ಫಸ್ಟು ಅರಿಶಿನದ ಕೊಂಬನ್ನು 3 ಎಳೆ ಅರಿಶಿನದ ದಾರ ಮಾಡಿಕೊಂಡು 3 ಎಳೆ ದಾರ ಮಾಡಿಕೊಂಡು ಅರಿಶಿನದ ಕೊಂಬಿಗೆ ಗಂಟಾಕಿ 2 ದೀಪಕ್ಕೂ 2 ಅರಿಶಿನದ ಕಂಬನ ಕಟ್ಟಿ ನಂತರ ಅದಕ್ಕೆ ಗೆಜ್ಜೆ ವಸ್ತ್ರ ಧರಿಸ್ಬೇಕು, ಹೂವನ್ನು ಹಾಕಬೇಕು, ಅದಕ್ಕೆ ಅಲಂಕಾರ ಮಾಡಿ ಪೂಜೆ ಮಾಡಬೇಕು. ಪೂಜೆ ಎಲ್ಲ ಮಾಡೋದಕ್ಕೂ ಮುಂಚೆ ಫಸ್ಟು ನಾವು ವಿಘ್ನೇಶ್ವರನ, ಯಾವುದೇ ವಿಘ್ನ ಇಲ್ಲದೆ ಪೂಜೆ ಸಂಪೂರ್ಣವಾಗಲಿ ಅಂತ ಹೇಳ್ಬಿಟ್ಟು ನಾವು ಗಣಪತಿಯನ್ನು ತಗೊಂಡು, ನಿಮ್ಮಲ್ಲಿ ಬೆಳ್ಳಿ ವಿಗ್ರಹ ಗಣಪತಿ ಅಥವಾ ಹಿತ್ತಾಳೆ ಗಣಪತಿ ಅಥವಾ ಸಗಣಿಯಿಂದ ಮಾಡಿರೋ ಗಣಪತಿ, ಅರಿಶಿನದಿಂದ ಮಾಡಿರೋ ಗಣಪತಿ, ನಿಮಗೆ ಯಾವುದು ಇಷ್ಟ ಆಗುತ್ತೆ ಆ ಗಣಪತಿಯನ್ನು ಇಟ್ಟು ಮುಂದೆ ಅದಕ್ಕೂ ಅಲಂಕಾರ ಮಾಡಿ ಪೂಜೆ ಮಾಡಬೇಕು. ಪೂಜೆ ಮಾಡಿ ನಂತರ ದೇವರಿಗೆ ನೈವೇದ್ಯ ಮಾಡಿ ಇಡಬೇಕು. ನೈವೇದ್ಯ ಏನಾದರೂ ಮಾಡ್ಬೋದು, ಸ್ವೀಟ್ ಮಾಡ್ಬೋದು, ಪೊಂಗಲ್ ಮಾಡ್ಬೋದು, ಏನಾದರೂ ಮಾಡ್ಬೋದು. ನೈವೇದ್ಯ ಮಾಡಿ ಇಟ್ಟು ನಂತರ ಅದಕ್ಕೆ ಮಹಾಮಂಗಳಾರತಿ ಮಾಡಿ ಪೂಜೆಯನ್ನು ಕಂಪ್ಲೀಟ್ ಮಾಡಿದ್ವಿ. ದೇವರಿಗೆ ಇದಿಷ್ಟು ಆದಮೇಲೆ ನಂತರ ಅದನ್ನು ನಾವು ವಿಸರ್ಜನೆ ಮಾಡಬೇಕು. ವಿಸರ್ಜನೆ ಯಾವಾಗ ಮಾಡೋದು ಅಂದರೆ ಅವತ್ತಿನ ದಿನವೇ ಏನು ಮಾಡೋದು ಬೇಡ, ಅದನ್ನು ಸಂಜೆ ಟೈಮಲ್ಲಿ ಕದಲಿಡಿಸ್ಬೇಕು. ನಂತರ ಅವತ್ತಿನ ದಿನವೇ ತೆಗಿಬೇಡಿ, ಅದರ ನಾಳೆಗೆ ನೀವು ಅದನ್ನೆಲ್ಲ ವಿಸರ್ಜನೆ ಮಾಡಬೇಕು. ಅರಿಶಿನದ ಕೊಂಬನ್ನು ಯಾವುದಾದ್ರೂ ಗಿಡದಕ್ಕೆ ಹಾಕ್ಬಿಡಿ. ಮತ್ತು ಅಕ್ಕಿ ಇರುತ್ತಲ್ಲ, ಆ ಅಕ್ಕಿನ ನೀವು ನಿಮ್ಮ ಮನೆಯಲ್ಲಿ ಎಲ್ಲರೂ ಸ್ವೀಟ್ ಮಾಡಿಕೊಂಡು ಯಾವುದಾದ್ರೂ ಒಂದು ಐಟಮ್ ಮಾಡಿಕೊಂಡು ಊಟ ಮಾಡಿ. ಓಕೆ, ನೆಕ್ಸ್ಟು ಪೂಜೆ ಎಲ್ಲ ಆಯಿತು, ವಿಸರ್ಜನೆ ಮಾಡೋದು ಹೇಗೆ ಎಲ್ಲ ಮುಗೀತು. ಇದೆಲ್ಲ ಆದಮೇಲೆ ಅದನ್ನು ನೀವು ಯಾವ ಟೈಮಲ್ಲಾದರೂ ಮಾಡ್ಕೋಬೋದು. ಈ ವರ್ಷ ಅಂದರೆ 2026 ಬುಧವಾರ 12ನೇ ತಾರೀಕು ಭೀಮನ ಅಮಾವಾಸ್ಯೆ ಅಥವಾ ಜ್ಯೋತಿ ಭೀಮೇಶ್ವರನ ವ್ರತ ಬೆಳಗಿನ ಜಾವ 1:55ಕ್ಕೆ ಸ್ಟಾರ್ಟ್ ಆಗಿ, ಅಮಾವಾಸ್ಯೆ ತಿಥಿ 1:55ಕ್ಕೆ ಸ್ಟಾರ್ಟ್ ಆಗಿ ಮುಕ್ತಾಯಗೊಳ್ಳುವುದು ರಾತ್ರಿ 11:08ಕ್ಕೆ. ಈಗಿರೋದ್ರಿಂದ ನೀವು ಯಾವ ಟೈಮಲ್ಲಾದರೂ ಪೂಜೆ ಮಾಡ್ಕೋಬೋದು. ನಿಮ್ಗೆ ಹೇಗೆ ಕಂಫರ್ಟ್ ಝೋನ್ ಇರುತ್ತೆ, ನಿಮ್ಗೆ ಹೇಗೆ ಅನುಕೂಲ ಇರುತ್ತೆ ಹಾಗೆ ನೀವು ಪೂಜೆ ಮಾಡ್ಕೋಬೋದು. ಬೆಳಿಗ್ಗೆ ಮಾರ್ನಿಂಗ್ ಮಾಡ್ತೀನಿ ಅಂತ ಹೇಳೋರು, ಮನೆಯಲ್ಲಿ ಕೆಲ್ಸಕ್ಕೆ ಹೋಗೋರು, ಡ್ಯೂಟಿಗೆ ಹೋಗಿರೋ, ಆಫೀಸ್ಗೆ ಹೋಗೋರು ಯಾರು ಇರ್ತಾರೆ ಅಷ್ಟರಲ್ಲಿ ನಾವು ಪೂಜೆ ಮಾಡ್ಕೊಳ್ಳೋಣ ಅಂದರೆ ನೀವು ಬೆಳಿಗ್ಗೆನೇ ಮಾಡಿ ಮುಗಿಸ್ಬೋದು. ಇಲ್ಲ ನಾವು ಸಂಜೆ ಮಾಡ್ತೀವಿ, ಈವ್ನಿಂಗ್ ಮಾಡ್ತೀವಿ ಅಂತ ಹೇಳೋರು ಈವ್ನಿಂಗ್ ಮಾಡ್ಕೋಬೋದು. ನೀವು ಯಾವ ಟೈಮಲ್ಲಾದರೂ, ಇಡೀ ದಿನ ಅಮಾವಾಸ್ಯೆ ತಿಥಿ ಇರೋದ್ರಿಂದ ನೀವು ಯಾವ ಟೈಮಲ್ಲಾದರೂ ಮಾಡ್ಕೋಬೋದು. ಇದಿಷ್ಟು ಆಯಿತು. ನೀವು ಪೂಜೆ ಮಾಡೋದು ಹೇಗೆ, ಅದರಿಂದ ಏನು ಯೂಸ್ ಆಗುತ್ತೆ ಅದನ್ನೆಲ್ಲ ನಾನು ಲಾಸ್ಟ್ ವಿಡಿಯೋದಲ್ಲಿ ಹೇಳ್ಕೊಟ್ಟಿದ್ದೀನಿ. ಇದು ಮಾಡುವ ವಿಧಾನ, ಜ್ಯೋತಿ ಭೀಮೇಶ್ವರನ ವ್ರತ ಮಾಡುವ ವಿಧಾನ ಹೇಗೆ ಅಂತ ಈ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ. ದೇವ್ರ ಪೂಜೆ ಆದ ನಂತರ ನೀವು ಗಂಡನಿಗೆ ಪಾದ ಪೂಜೆ ಮಾಡೋದು. ಓಕೆ, ಗಂಡನಿಗೆ ಪಾದ ಪೂಜೆ ಮಾಡಬೇಕಾದ್ರೆ ಮಾಮೂಲಿ ನಿಮ್ಮ ಮನೇಲಿ ಯಾವ ತಟ್ಟೆ ಇರುತ್ತೆ, ಬೆಳ್ಳಿದಾದರೆ ಬೆಳ್ಳಿದು, ಹಿತ್ತಾಳೆದು, ಸ್ಟೀಲ್ದು, ತಾಮ್ರದ್ದು ಯಾವುದಾದ್ರೂ ಆ ತಟ್ಟೆ ಮೇಲೆ ಗಂಡನ ಪಾದವನ್ನು ಇರಿಸಿ
ನೀವು ಒಂದು ಚೊಂಬಲ್ಲಿ ನೀರು ತಗೊಂಡು, ಶುದ್ಧ ಚೊಂಬಲ್ಲಿ ಯೂಸ್ ಮಾಡಬಾರ್ದು ಆ ನೀರನ್ನ, ಆ ಮಡಿ ನೀರು ಅಂತ ಹೇಳ್ತೀವಿ, ಆ ಮಡಿ ನೀರನ್ನ ತಗೊಂಡು ಗಂಡನ ಪಾದವನ್ನು ತೊಳೆದು ನಂತರ ಅರಿಶಿನ ಕುಂಕುಮ ಹೂ ಎಲ್ಲವನ್ನು ಹಾಕಿ ಪೂಜೆ ಮಾಡಿ ಆ ನೀರನ್ನ ನೀವು ಗಿಡಕ್ಕೆಲ್ಲ ಹಾಕಬಾರ್ದು, ಯಾವುದಾದ್ರೂ ಸಿಂಕ್ ಒಳಗೆ ಹಾಕಿ ಬಿಡಬೇಕು. ಓಕೆ, ಇದಿಷ್ಟು ಪಾದ ಪೂಜೆ. ಈ ಪಾದ ಪೂಜೆ ಮಾಡೋದಕ್ಕೂ ಮುಂಚೆ ಗಂಡ ಹೆಂಡತಿಗೆ ಅರಿಶಿನ ಕುಂಕುಮ ಹೂ ಮುಡಿಸ್ಬೇಕು, ಹೆಂಡತಿ ಗಂಡನಿಗೆ ಕುಂಕುಮ ಇಡಬೇಕು. ಇದೆಲ್ಲ ಮಾಡಿಕೊಂಡು ಮತ್ತು ಕೈಗೆ ದಾರ ಕಟ್ಕೋಬೇಕು. 3 ಎಳೆ ದಾರ ಮಾಡಿಕೊಂಡು ಕಟ್ಕೋಬೇಕು ನೀವು. ಮತ್ತು ಇದೆಲ್ಲ ಆದಮೇಲೆ ನಂತರ ಗಂಡ ಕೈಗೆ ಹೆಂಡತಿ ಅರಿಶಿನ ದಾರ ಕಟ್ಟಬೇಕು, ಹೆಂಡತಿ ಕೈಗೆ ಗಂಡ ಅರಿಶಿನ ದಾರ ಕಟ್ಟಬೇಕು. ಇದನ್ನು ಕಟ್ಕೊಂಡು ನೀವು ಗಂಡನ ಪಾದ ತೊಳೆದು ಪಾದ ಪೂಜೆ ಶುರು ಮಾಡ್ಬೋದು. ಆ ನೀರು ಮಾತ್ರ ನೀವು ಗಿಡಗಳಿಗೆ ಹಾಕಬಾರ್ದು, ಅದನ್ನು ಯಾವುದಾದ್ರೂ ಸಿಂಕ್ ಒಳಗೆ ಹಾಕ್ಬಿಡಿ. ನಂತರ ಕೈಯಲ್ಲಾದಷ್ಟು ಗಂಡ ಹೆಂಡತಿಗೆ ಉಡುಗೊರೆನೂ ಕೊಡ್ಬೋದು ಮತ್ತು ಸ್ವೀಟ್ ತಿನ್ನಿಸ್ಬೋದು. ಇದಿಷ್ಟಾಗಿದೆ ಭೀಮನ ಅಮಾವಾಸ್ಯೆ ಮಾಡುವುದು ಹೇಗೆ, ಅದರದ್ದು ವಿಧಾನ ಹೇಗೆ ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ನಿಮಗೆ ಈ ವಿಡಿಯೋ ಭೀಮನ ಅಮಾವಾಸ್ಯೆಯ ಅಥವಾ ಜ್ಯೋತಿ ಭೀಮೇಶ್ವರನ ಮಾಹಿತಿ ಇಷ್ಟ ಆಗಿದರೆ ನಮ್ಮ ವಿಡಿಯೋವನ್ನು ಬೇರೆಯವ್ರಿಗೂ ಶೇರ್ ಮಾಡಿ ಹಾಗೂ ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಕೈಲಿ ಸಬ್ಸ್ಕ್ರೈಬ್ ಕೂಡ ಮಾಡಿ. ನೀವು ಮಾಡ್ಕೊಂಡಿಲ್ಲ ಅಂದರೂ ನೀವು ಮಾಡ್ಕೊಳ್ಳಿ. ಥ್ಯಾಂಕ್ ಯು. ನಮ್ಮ ಚಾನಲ್ ನೇಮ್ ಬಂದು ನಮ್ಮದೇ ಬ್ಲ್ಯಾಕಿ 26, ನಮ್ಮದೇ ಬ್ಲ್ಯಾಕಿ 26. ಧನ್ಯವಾದಗಳು.